ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನು ನಂದ ಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡಿದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ನಂದ ಮಹಾರಾಜನು ಏಕಾದಶಿಯ ಉಪವಾಸವನ್ನು ಮಾಡಿದ ನಂತರ ದ್ವಾದಶಿಯ ದಿನ ಪ್ರಾತಃ ಕಾಲ ಬಹುಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಅವನು ನದಿಯ ನೀರಿನಲ್ಲಿ ಆಳಕ್ಕೆ ಇಳಿದನು. ಆದರೆ ಕೂಡಲೇ ವರುಣದೇವನ ಒಬ್ಬ ಸೇವಕನು ಆತನನ್ನು ಬಂಧಿಸಿದನು. ಈ ಸೇವಕರು ನಂದ ಮಹಾರಾಜನನ್ನು ವರುಣದೇವತೆಯ ಮುಂದೆ ನಿಲ್ಲಿಸಿ ಅವನು ತಪ್ಪು ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದನೆಂದು ಆಪಾದನೆ ಹೊರಿಸಿದನು. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಅವನು ಸ್ನಾನ ಮಾಡಿದ ಸಮಯ ರಾಕ್ಷಸರ ಸಮಯ. ವಾಸ್ತವಾಂಶವೆಂದರೆ ನಂದ ಮಹಾರಾಜನು ಪ್ರಾತಃ ಕಾಲ ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಆದರೆ ಹೇಗೋ ಅವನು ಸ್ವಲ್ಪ ಮೊದಲು ಬಂದು ಬಿಟ್ಟನು. ಅಶುಭವಾದ ಸಮಯದಲ್ಲಿ ಸ್ನಾನ ಮಾಡಿದನು. ಇದರ ಪರಿಣಾಮ ಅವನ ಬಂಧನವಾಯಿತು. ನಂದ ಮಹಾರಾಜನನ್ನು ವರುಣನ ಸೇವಕರು ಕರೆದುಕೊಂಡು ಹೋದಾಗ ಅವನ ಜೊತೆಗಾರರು ಕೃಷ್ಣ ಮತ್ತು ಬಲರಾಮರಿಗಾಗಿ ಗಟ್ಟಿಯಾಗಿ ಕೂಗಿಕೊಂಡರು. ನಂದ ಮಹಾರಾಜನನ್ನು ವರುಣನು ಕರೆದುಕೊಂಡು ಹೋಗಿದ್ದಾನೆ ಎಂದು ಕೃಷ್ಣ ಮತ್ತು ಬಲರಾಮರಿಗೆ ಕೂಡಲೇ ಅರ್ಥವಾಯಿತು. ನಂದ ಮಹಾರಾಜನಿಗೆ ರಕ್ಷಣೆಯನ್ನು ನೀಡಲು ಅವರು ಕೂಡಲೇ ವರುಣನ ನಿವಾಸ ಸ್ಥಾನಕ್ಕೆ ಹೋದರು. ವರುಣದೇವನು ಶ್ರೀಕೃಷ್ಣನನ್ನು ಬಲರಾಮನನ್ನು ಬಹು ಗೌರವದಿಂದ ಬರಮಾಡಿಕೊಂಡನು. ಅವನು, ಪ್ರೀತಿಯ ಪ್ರಭುವೆ, ನಿನ್ನ ಸಾನ್ನಿಧ್ಯದಿಂದ ಈ ಕ್ಷಣದಲ್ಲಿ ನನಗೆ ಸೋಲಾಗಿದೆ. ನೀರಿನಲ್ಲಿರುವ ಎಲ್ಲ ಸಂಪತ್ತಿನ ಪ್ರಭುವು ನಾನೇ ಆದರೂ ಇಂತಹ ಐಶ್ವರ್ಯದಿಂದ ಬದುಕು ಸಾರ್ಥಕವಾಗುವುದಿಲ್ಲ ಎಂದು ನನಗೆ ಗೊತ್ತು. ಈ ಕ್ಷಣ ನಿನ್ನನ್ನು ನೋಡಿದಾಗ ನನ್ನ ಬದುಕು ಸಂಪೂರ್ಣವಾಗಿ ಸಾರ್ಥಕವಾಯಿತು. ಏಕೆಂದರೆ ನಿನ್ನನ್ನು ನೋಡಿದ್ದರಿಂದ ಇನ್ನು ಮುಂದೆ ನಾನು ಭೌತಿಕ ದೇಹವನ್ನು ಪಡೆಯಬೇಕಾಗಿಲ್ಲ. ನಿನಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನೀನು ಪರಮ ದಿವ್ಯ ಪುರುಷನು. ನಿನ್ನ ಮೇಲೆ ಭೌತಿಕ ಪ್ರಕೃತಿಯ ಪ್ರಭಾವವನ್ನು ಒತ್ತಾಯದಿಂದ ಹೇರುವುದು ಸಾಧ್ಯವೇ ಇಲ್ಲ. ಮೂರ್ಖತನದಿಂದ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದೆ ನಾನು ತಪ್ಪಾಗಿ ನಿನ್ನ ತಂದೆ ನಂದ ಮಹಾರಾಜನನ್ನು ಬಂಧಿಸಿದ್ದೇನೆ ಎಂದು ದುಃಖವಾಗುತ್ತದೆ. ನನ್ನ ಸೇವಕರು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆಂದು ಬೇಡುತ್ತೇನೆ. ನೀನೇ ಸ್ವತಃ ಇಲ್ಲಿಗೆ ಬಂದು ನಿನ್ನ ಕರುಣೆಯನ್ನು ತೋರಲು ನೀನು ಮಾಡಿದ ಯೋಜನೆ ಇದು ಎಂದು ನನಗನಿಸುತ್ತದೆ. ಪ್ರೀತಿಯ ಪ್ರಭು ಶ್ರೀಕೃಷ್ಣ, ನನ್ನಲ್ಲಿ ಕರುಣೆಯಿಡು. ನಿನ್ನ ತಂದೆ ಇಲ್ಲಿದ್ದಾರೆ. ಅವರನ್ನು ಕೂಡಲೇ ಮನೆಗೆ ಕರೆದುಕೊಂಡು ಹೋಗಬಹುದು. ಹೀಗೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತನ್ನ ತಂದೆಯನ್ನು ರಕ್ಷಿಸಿ ಅತ್ಯಂತ ಹರ್ಷದಿಂದ ತನ್ನ ಸ್ನೇಹಿತರ ಬಳಿಗೆ ಬಂದನು. ವರುಣದೇವನು ಅಷ್ಟೊಂದು ಶ್ರೀಮಂತನಾಗಿದ್ದರೂ ಅವನು ಶ್ರೀಕೃಷ್ಣನಿಗೆ ಅಷ್ಟೊಂದು ಗೌರವವನ್ನು ತೋರಿಸಿದನೆಂದು ನಂದ ಮಹಾರಾಜನಿಗೆ ಆಶ್ಚರ್ಯವಾಯಿತು. ನಂದ ಮಹಾರಾಜನು ಈ ಘಟನೆಯನ್ನು ಸ್ನೇಹಿತರಿಗೂ ಬಂಧುಗಳಿಗೂ ಬಹು ಆಶ್ಚರ್ಯದಿಂದ ಹೇಳುತ್ತಿದ್ದನು. ವಾಸ್ತವವಾಗಿ ಶ್ರೀಕೃಷ್ಣನು ಇಷ್ಟು ಬೆರಗುಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಿದ್ದರೂ ಅವನು ದೇವೋತ್ತಮ ಪರಮಪುರುಷ ಎಂದು ಯೋಚಿಸುವುದು ನಂದ ಮಹಾರಾಜನಿಗಾಗಲಿ ತಾಯಿ ಯಶೋದೆಗಾಗಲಿ ಸಾಧ್ಯವಾಗಲಿಲ್ಲ. ಅದರ ಬದಲು ಅವರು ಯಾವಾಗಲೂ ಅವನನ್ನು ತಮ್ಮ ಪ್ರೀತಿಯ ಮಗು ಎಂದೇ ಸ್ವೀಕರಿಸುತ್ತಿದ್ದರು. ಕೃಷ್ಣನು ದೇವೋತ್ತಮ ಪರಮಪುರುಷನಾದ್ದರಿಂದ ವರುಣನು ಶ್ರೀಕೃಷ್ಣನನ್ನು ಪೂಜಿಸಿದನು ಎನ್ನುವ ವಾಸ್ತವಾಂಶವನ್ನು ನಂದ ಮಹಾರಾಜನು ಒಪ್ಪಿಕೊಳ್ಳಲಿಲ್ಲ. ಕೃಷ್ಣನು ಅತ್ಯಂತ ಅದ್ಭುತ ಮಗುವಾದ್ದರಿಂದ ವರುಣನು ಸಹ ಅಷ್ಟೊಂದು ಗೌರವವನ್ನು ತೋರಿಸಿದನು. ಈ ರೀತಿಯಾಗಿ ನಂದ ಮಹಾರಾಜನು ಭಾವಿಸಿದನು. ನಂದ ಮಹಾರಾಜನ ಸ್ನೇಹಿತರಾದ ಗೋಪಬಾಲಕರಿಗೆ ಶ್ರೀಕೃಷ್ಣನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನೇ ಮತ್ತು ಅವನು ತಮಗೆ ಮುಕ್ತಿಯನ್ನು ಕೊಡುವವನೇ ಎಂದು ತಿಳಿದುಕೊಳ್ಳಬೇಕೆಂದು ತವಕವಾಯಿತು. ಅವರು ತಮ್ಮ ತಮ್ಮಲ್ಲೇ ಸಮಾಲೋಚನೆಯನ್ನು ಮಾಡುತ್ತಿದ್ದಾಗ ಶ್ರೀಕೃಷ್ಣನಿಗೆ ಅವರ ಮನಸ್ಸು ಅರ್ಥವಾಯಿತು. ಅವರ ಭವಿಷ್ಯದ ವಿಷಯದಲ್ಲಿ ಅವರಿಗೆ ಭರವಸೆಯನ್ನು ನೀಡಲು ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ಸಾಮಾನ್ಯ ಜನರು ಭೌತಿಕ ಜಗತ್ತಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿಯೇ ನಿರತರಾಗಿರುತ್ತಾರೆ. ಅವರಿಗೆ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಗಗನ ಇದೆ ಎನ್ನುವುದೇ ತಿಳಿದಿರುವುದಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಗಗನ ಎಂದು ಹೆಸರು. ಅಲ್ಲಿ ಬದುಕು ಶಾಶ್ವತವಾದದ್ದು, ಆನಂದಮಯವಾದದ್ದು ಮತ್ತು ಸಂಪೂರ್ಣ ಜ್ಞಾನಮಯವಾದದ್ದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಆ ಆಧ್ಯಾತ್ಮಿಕ ಗಗನಕ್ಕೆ ಹಿಂದಿರುಗಿದವನು ಸಾವು ಮತ್ತು ಕಷ್ಟಗಳ ಈ ಭೌತಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಬದ್ಧ ಜೀವಿಗಳಿಗೆ ಆಧ್ಯಾತ್ಮಿಕ ಪ್ರಪಂಚದ ಜ್ಞಾನವನ್ನು ಕೊಡಲು ಭಗವಂತನು ಕಾತರನಾಗಿರುತ್ತಾನೆ. ಶ್ರೀಕೃಷ್ಣನು ಪ್ರತಿಯೊಂದು ಬದ್ಧ ಆತ್ಮದ ವಿಷಯದಲ್ಲಿ ಯಾವಾಗಲೂ ಬಹುದಯೆಯಿಂದ ಇರುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅವನಿಗೆ ಭಕ್ತರಲ್ಲಿ ಒಲವು ಇರುತ್ತದೆ. ಅವರ ಪ್ರಶ್ನೆಗಳನ್ನು ಕೇಳಿ ವೃಂದಾವನದಲ್ಲಿರುವ ತನ್ನ ಭಕ್ತರಿಗೆ ಆಧ್ಯಾತ್ಮಿಕ ಗಗನ ಮತ್ತು ಅದರಲ್ಲಿರುವ ವೈಕುಂಠ ಲೋಕಗಳ ವಿಷಯ ಕೂಡಲೇ ತಿಳಿಯಬೇಕೆಂದು ಶ್ರೀಕೃಷ್ಣನು ಭಾವಿಸಿದನು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಬದ್ಧ ಆತ್ಮವು ತಮಸ್ಸಿನ ಅಂಧಕಾರದಲ್ಲಿರುತ್ತದೆ. ಹೀಗೆಂದರೆ ಎಲ್ಲ ಬದ್ಧ ಆತ್ಮಗಳು ದೇಹದ ಅಸ್ತಿತ್ವ ಎನ್ನುವ ಪರಿಕಲ್ಪನೆಗೆ ಒಳಗಾಗುತ್ತವೆ. ಪ್ರತಿಯೊಬ್ಬನೂ ತಾನು ಈ ಭೌತಿಕ ಜಗತ್ತಿನವನು ಎಂದುಕೊಳ್ಳುತ್ತಾನೆ ಮತ್ತು ಬದುಕಿನ ಈ ಪರಿಕಲ್ಪನೆಯಿಂದ ಪ್ರತಿಯೊಬ್ಬನೂ ಜೀವದ ಬೇರೆ ಬೇರೆ ರೂಪಗಳಲ್ಲಿ ಅಜ್ಞಾನದಿಂದ ಕೆಲಸ ಮಾಡುತ್ತಿರುತ್ತಾನೆ.
ದೇಹದ ಈ ಬಗೆಯ ಚಟುವಟಿಕೆಗಳಿಗೆ ಕರ್ಮ ಎಂದು ಹೆಸರು. ದೇಹದ ಪರಿಕಲ್ಪನೆ ಇರುವ ಎಲ್ಲ ಬದ್ಧ ಆತ್ಮಗಳು ತಮ್ಮ ದೇಹದ ವಿಶಿಷ್ಟ ವರ್ಗಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತವೆ. ಈ ಚಟುವಟಿಕೆಗಳಿಂದ ಮುಂದೆ ಅವರಿಗೆ ಬದ್ಧ ಜೀವನ ಪ್ರಾಪ್ತಿಯಾಗುತ್ತದೆ. ಭಕ್ತಿಯೋಗವನ್ನು ಯಶಸ್ವಿಯಾಗಿ ಅಭ್ಯಾಸ ಮಾಡುವವರು ಈಗಿನ ದೇಹವನ್ನು ಬಿಟ್ಟ ನಂತರ ನೇರವಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾರೆ. ವೃಂದಾವನ ನಿವಾಸಿಗಳೆಲ್ಲ ಪರಿಶುದ್ಧ ಭಕ್ತರು. ದೇಹವನ್ನು ಬಿಟ್ಟ ನಂತರ ಅವರ ಗುರಿ ಕೃಷ್ಣಲೋಕ. ಅವರು ವೈಕುಂಠಲೋಕಗಳನ್ನೂ ಮೀರಿದವರು. ವೃಂದಾವನ ನಿವಾಸಿಗಳಿಗೆ ಶ್ರೀಕೃಷ್ಣನು ಮೇರೆಯಿಲ್ಲದ ಮತ್ತು ಜ್ಞಾನದಿಂದ ತುಂಬಿ ತುಳುಕಾಡುವ ಅನಂತ ಶಾಶ್ವತ ಆಧ್ಯಾತ್ಮಿಕ ಗಗನವನ್ನು ತೋರಿಸಿದನು. ವೃಂದಾವನವು ಸದಾ ಶ್ರೀಕೃಷ್ಣನ ಯೋಚನೆಯಲ್ಲಿ ಮುಳುಗಿತ್ತು. ಪ್ರತಿಯೊಬ್ಬರೂ ಅವನ ಲೀಲೆಗಳನ್ನು ಸ್ಮರಿಸುತ್ತಿದ್ದರು ಮತ್ತು ಸದಾ ಅಲೌಕಿಕ ಆನಂದ ಸಾಗರದಲ್ಲಿ ಮುಳುಗಿರುತ್ತಿದ್ದರು. ಆದರೆ ಭೌತಿಕ ಜಗತ್ತು ಎಷ್ಟು ಕಲ್ಮಶವಾಗಿದೆ ಎಂದರೆ ವೃಂದಾವನದಲ್ಲಿ ಸಹ ಅಸುರರು ಶಾಂತಿಯನ್ನು ಕದಡಲು ಪ್ರಯತ್ನಿಸಿದರು. ಅರಿಷ್ಟಾಸುರ ಎನ್ನುವ ರಾಕ್ಷಸನು ದೊಡ್ಡ ಗೂಳಿಯ ರೂಪದಲ್ಲಿ ಗ್ರಾಮವನ್ನು ಪ್ರವೇಶಿಸಿದನು. ಗೂಳಿಯು ಬೃಹದಾಕಾರವಾಗಿತ್ತು. ಅದಕ್ಕೆ ಬಹುದೊಡ್ಡ ಕೊಂಬುಗಳಿದ್ದವು. ಅವು ನೆಲವನ್ನು ತನ್ನ ಗೊರಸುಗಳಿಂದ ತೋಡುತ್ತಿತ್ತು. ರಾಕ್ಷಸನು ವೃಂದಾವನವನ್ನು ಪ್ರವೇಶಿಸಿದಾಗ ಭೂಕಂಪನವಾದಂತೆ ಭೂಮಿಯು ನಡುಗಿತು. ಸನ್ನಿವೇಶವು ಬಹು ಭಯಂಕರವಾಯಿತು. ವೃಂದಾವನದ ನಿವಾಸಿಗಳೆಲ್ಲ ಕೃಷ್ಣ ಕೃಷ್ಣ, ದಯವಿಟ್ಟು ನಮ್ಮನ್ನು ಕಾಪಾಡು ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಹಸುಗಳು ಓಡಿ ಹೋಗುತ್ತಿದ್ದುದನ್ನು ಕೃಷ್ಣನೂ ನೋಡಿದ. ಕೂಡಲೇ ಹೆದರಬೇಡಿ ಎಂದು ಉತ್ತರ ಕೊಟ್ಟ. ಅನಂತರ ಅವನು ಅರಿಷ್ಟಾಸುರನ ಮುಂದೆ ನಿಂತನು. ಜೀವಿಗಳಲ್ಲೆಲ್ಲ ನೀನು ಅತ್ಯಂತ ಅಧಮನು. ಗೋಕುಲ ನಿವಾಸಿಗಳನ್ನು ಏಕೆ ಹೆದರಿಸುತ್ತೀಯೇ? ಇದರಿಂದ ನಿನಗೇನು ಲಾಭ? ನನ್ನ ಅಧಿಕಾರವನ್ನು ಪ್ರಶ್ನಿಸಲು ನೀನು ಬಂದಿದ್ದರೆ ನಾನು ನಿನ್ನೊಡನೆ ಹೋರಾಟ ಮಾಡಲು ಸಿದ್ಧ ಎಂದು ಹೇಳಿದನು. ಈ ರೀತಿಯಲ್ಲಿ ಶ್ರೀಕೃಷ್ಣನು ರಾಕ್ಷಸನಿಗೆ ಸವಾಲು ಹಾಕಿದನು. ಶ್ರೀಕೃಷ್ಣನ ಮಾತುಗಳಿಂದ ರಾಕ್ಷಸನಿಗೆ ಬಹುಕೋಪ ಬಂತು. ಕೃಷ್ಣನು ಗೆಳೆಯನೊಬ್ಬನ ಭುಜದ ಮೇಲೆ ಕೈಯಿಟ್ಟು ಗೂಳಿಯ ಮುಂದೆ ನಿಂತನು. ಗೂಳಿಯು ಕೋಪದಿಂದ ಕೃಷ್ಣನೆಡೆಗೆ ಧಾವಿಸಿತು. ತನ್ನ ಗೊರಸುಗಳಿಂದ ನೆಲವನ್ನು ಬಗೆಯುತ್ತಾ ಅರಿಷ್ಟಾಸುರನು ಬಾಲವನ್ನು ಎತ್ತಿದನು. ಅವನ ಕಣ್ಣುಗಳು ಕೆಂಪಗಿದ್ದವು. ಕೋಪದಿಂದ ಅತ್ತಿತ್ತ ಚಲಿಸುತ್ತಿದ್ದವು. ತನ್ನ ಕೊಂಬುಗಳನ್ನು ಕೃಷ್ಣನ ಕಡೆಗೆ ತಿರುಗಿಸಿ ಸಿಡಿಲಿನಂತೆ ಮೇಲೆರಗಿದನು. ಕೃಷ್ಣನು ಕೂಡಲೇ ಅವನ ಕೊಂಬುಗಳನ್ನು ಹಿಡಿದು ಅವನನ್ನು ನೂಕಿಬಿಟ್ಟನು. ರಾಕ್ಷಸನಿಗೆ ಆಯಾಸವಾದಂತೆ ಕಂಡರೂ ಧೈರ್ಯ ತಂದುಕೊಂಡು ಮೇಲಕ್ಕೆದ್ದು ಮತ್ತೆ ಬಹುಬಲದಿಂದ ಶ್ರೀಕೃಷ್ಣನ ಮೇಲೆ ಎರಗಿದನು. ಕೃಷ್ಣನತ್ತ ಧಾವಿಸುವಾಗ ಅವನು ಗಟ್ಟಿಯಾಗಿ ಉಸಿರು ಬಿಡುತ್ತಿದ್ದನು. ಕೃಷ್ಣನು ಮತ್ತೆ ಅವನ ಕೊಂಬುಗಳನ್ನು ಹಿಡಿದುಕೊಂಡು ಕೂಡಲೇ ಅವನನ್ನು ನೆಲಕ್ಕೆಸೆದನು. ಆಗ ರಾಕ್ಷಸನ ಕೊಂಬುಗಳು ಮುರಿದು ಹೋದವು. ಶ್ರೀಕೃಷ್ಣನು ಅವನ ದೇಹವನ್ನು ಒದೆಯಲು ಪ್ರಾರಂಭಿಸಿದನು. ಆ ರಾಕ್ಷಸನು ರಕ್ತವನ್ನು ಸುರಿಸುತ್ತಾ ಸಾವಿನ ರಾಜ್ಯಕ್ಕೆ ಹೊರಟು ಹೋದನು. ಸ್ವರ್ಗಲೋಕದ ದೇವತೆಗಳು ಕೃಷ್ಣನ ಅದ್ಭುತ ಸಾಧನೆಗಾಗಿ ಹೂಮಳೆಗರೆದರು. ಆಗಲೇ ಕೃಷ್ಣನು ವೃಂದಾವನದ ನಿವಾಸಿಗಳ ಆತ್ಮವಾಗಿದ್ದನು, ಪ್ರಾಣವಾಗಿದ್ದನು. ಗೂಳಿಯ ರೂಪದಲ್ಲಿ ಬಂದ ರಾಕ್ಷಸನನ್ನು ಕೊಂದ ಮೇಲೆ ಅವನು ಎಲ್ಲರ ಆಕರ್ಷಣೆಯ ಕೇಂದ್ರವಾದ. ಬಲರಾಮನೊಡನೆ ಅವನು ಬಹು ಹರ್ಷದಿಂದ ವೃಂದಾವನವನ್ನು ಪ್ರವೇಶಿಸಿದನು. ನಿವಾಸಿಗಳು ಬಹು ಸಂತೋಷದಿಂದ ಅವನನ್ನೂ ಬಲರಾಮನನ್ನೂ ಬಹುವಾಗಿ ಹೊಗಳಿದರು. ಇತ್ತ ನಾರದ ಮುನಿಗಳು ಕಂಸನನ್ನು ಭೇಟಿ ಮಾಡಿದರು. ನಾರದ ಮುನಿಗಳು ಕಂಸನಿಗೆ ಈ ರೀತಿಯಾಗಿ ನುಡಿದರು: ವಸುದೇವನ 8ನೆಯ ಮಗನು ನಿನ್ನನ್ನು ಕೊಲ್ಲುವನು. ವಸುದೇವನ 8ನೆಯ ಮಗುವು ಹೆಣ್ಣು ಮಗು ಎಂದು ನಂಬಿಸಿ ವಸುದೇವನು ನಿನಗೆ ಮೋಸ ಮಾಡಿದನು. ವಾಸ್ತವವಾಗಿ ನಂದ ಮಹಾರಾಜನ ಹೆಂಡತಿ ಯಶೋದೆಯು ಮಗಳನ್ನು ಹೆತ್ತಳು. ವಸುದೇವನು ತನ್ನ ಮಗುವಿಗೆ ಬದಲಾಗಿ ಹೆಣ್ಣು ಮಗುವನ್ನು ತಂದನು. ಆದುದರಿಂದ ನಿನಗೆ ದಾರಿ ತಪ್ಪಿತು. ಬಲರಾಮನಂತೆಯೇ ಕೃಷ್ಣನೂ ವಸುದೇವನ ಮಗ. ನಿನ್ನ ಕ್ರೌರ್ಯಕ್ಕೆ ಹೆದರಿ ವಸುದೇವನು ಸಮಯೋಚಿತ ಜಾಣ್ಮೆಯಿಂದ ಅವರನ್ನು ನಿನ್ನ ಕಣ್ಣಿಗೆ ಕಾಣದಂತೆ ವೃಂದಾವನದಲ್ಲಿ ಬಚ್ಚಿಟ್ಟಿದ್ದಾನೆ. ಕೃಷ್ಣ ಮತ್ತು ಬಲರಾಮರು ನಂದ ಮಹಾರಾಜನ ಆಶ್ರಯದಲ್ಲಿ ಅಜ್ಞಾತವಾಗಿ ಬೆಳೆಯುತ್ತಿದ್ದಾರೆ. ವಿವಿಧ ಮಕ್ಕಳನ್ನು ಕೊಲ್ಲಲು ವೃಂದಾವನಕ್ಕೆ ಕಳುಹಿಸಿದ ನಿನ್ನ ಸಂಗಾತಿ ಅಸುರರೆಲ್ಲರೂ ಕೃಷ್ಣ ಮತ್ತು ಬಲರಾಮರಿಂದ ಕೊಲ್ಲಲ್ಪಟ್ಟರು. ನಾರದ ಮುನಿಗಳಿಂದ ಈ ವಿಷಯವು ತಿಳಿಯುತ್ತಲೇ ಕಂಸನು ತನ್ನ ಹರಿತವಾದ ಕತ್ತಿಯನ್ನು ಹೊರಸೆಳೆದು ತನಗೆ ಮೋಸ ಮಾಡಿದ ವಸುದೇವನನ್ನು ಕೊಲ್ಲಲು ಸಿದ್ಧನಾದನು. ಆದರೆ ನಾರದರು ಅವನನ್ನು ಸಮಾಧಾನ ಮಾಡಿದರು. ಅವರು ಈ ರೀತಿಯಾಗಿ ನುಡಿದರು: ನಿನ್ನನ್ನು ಕೊಲ್ಲುವವನು ವಸುದೇವನಲ್ಲ. ಅವನನ್ನು ಕೊಲ್ಲಲು ನಿನಗೆ ತವಕ ಬೇಕೇ? ಕೃಷ್ಣ ಮತ್ತು ಬಲರಾಮರನ್ನು ಕೊಲ್ಲಲು ಪ್ರಯತ್ನ ಮಾಡುವುದು ಉತ್ತಮ. ಆದರೆ ತನ್ನ ಕೋಪವನ್ನು ತೃಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಕಂಸನು ವಸುದೇವನನ್ನು ಅವನ ಹೆಂಡತಿಯಾದ ದೇವಕಿಯನ್ನು ಬಂಧಿಸಿ ಕಬ್ಬಿಣದ ಸರಪಳಿಯಿಂದ ಬಿಗಿದನು. ಕಂಸನು ಕೇಶಿ ರಾಕ್ಷಸನನ್ನು ಕರೆದು ಕೃಷ್ಣ ಮತ್ತು ಬಲರಾಮರನ್ನು ಕರೆತರಲು ಕೂಡಲೇ ವೃಂದಾವನಕ್ಕೆ ಹೋಗುವಂತೆ ಹೇಳಿದನು. ಅನಂತರ ಕಂಸನು ನಿಪುಣ ಮಾವುತರಾದ ಚಾಣೂರ, ಮುಷ್ಟಿಕ, ಶಲ, ತೋಷಲ ಮೊದಲಾದವರನ್ನು ಕರೆದು, ಪ್ರಿಯ ಸ್ನೇಹಿತರೆ, ನನ್ನ ಮಾತನ್ನು ಗಮನವಿಟ್ಟು ಕೇಳಿ.
ವೃಂದಾವನದಲ್ಲಿ ನಂದಮಹಾರಾಜನ ಅರಮನೆಯಲ್ಲಿ ಬಲರಾಮ ಮತ್ತು ಕೃಷ್ಣ ಎಂಬ ಅಣ್ಣ ತಮ್ಮಂದಿರಿದ್ದಾರೆ. ವಾಸ್ತವವಾಗಿ ಅವರು ವಸುದೇವನ ಇಬ್ಬರು ಮಕ್ಕಳು. ನಿಮಗೆ ತಿಳಿದಿರುವಂತೆ ಕೃಷ್ಣನ ಕೈಯಲ್ಲಿ ಸಾಯುವುದು ನನ್ನ ವಿಧಿ, ಹಾಗೆಂದು ಭವಿಷ್ಯವಾಣಿಯಿದೆ. ಕಂಸನು ತನ್ನ ರಾಕ್ಷಸ ಸ್ನೇಹಿತರೊಂದಿಗೆ ಏನೆಂದು ಸಮಾಲೋಚನೆ ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.